ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಕುಸುಮ ಚಾನಲ್. ನೈಟ್ ಕ್ರೀಮ್ ಹೇಗ್ ಮಾಡೋದು ಅಂತ ಹೇಳ್ತಾ ಇದೀನಿ. ತುಂಬಾ ಜನಕ್ಕೆ ಪಿಂಪಲ್ ಇರುತ್ತೆ, ಪಿಗ್ಮೆಂಟೇಶನ್ ಆಗಿರುತ್ತೆ, ಕ್ಲಿಯರ್ ಸ್ಕಿನ್ ಇರೋದಿಲ್ಲ. ಸೊ ಅಂತವರು ಈ ಒಂದು ಪ್ರಾಡಕ್ಟ್ ನ ಮಸ್ಟ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಕ್ರೀಮ್ ನ ತಯಾರಿಸಕ್ಕೆ ಯಾವ್ದಾವ್ದೆಲ್ಲ ಪ್ರಾಡಕ್ಟ್ ಬೇಕು ಅಂತ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಟಮಿನ್ ಇ ಕ್ಯಾಪ್ಸಲ್ಸ್, ಕೊಬ್ಬರೆಣ್ಣೆ, ನೀವು ಅರಿಶಿನ ಪುಡಿ, ವ್ಯಾಸ್ಲಿನ್. ಇವಾಗ ಕೊಬ್ಬರೆಣ್ಣೆ ಹಾಕ್ತೀನಿ ಆಯ್ತಾ. ಕೊಬ್ಬರೆಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ಮಂತಿಗೆ ಆಗೋಷ್ಟಾಗ್ಲಿ ಇಲ್ಲ 2 ಮಂತಿಗೆ ಆಗೋ. ಫ್ರಿಜ್ ಇದ್ರೆ ಒಂದು 3 ತಿಂಗಳು ಆ ತರ ನೀವು ಇದಕ್ಕೆ ವ್ಯಾಸ್ಲಿನ್ ಹಾಕ್ತೀನಿ ನೋಡಿ. ಇದು ಆರಾಮ್ ನಿಮ್ಗೆ ವ್ಯಾಸ್ಲಿನ್ ಸಿಗುತ್ತಲ್ವಾ, ಸೊ ಶಾಪಲ್ಲೆಲ್ಲ ಸಿಗುತ್ತಲ್ಲ, ಇದೇನು ಕಷ್ಟ ಏನಿಲ್ಲ. ಆರಾಮ್ಸೆ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ರೆ ಇದು ವ್ಯಾಸ್ಲಿನ್ ಕೊಟ್ಬಿಡ್ತಾರೆ ನಿಮ್ಗೆ. ಇದಕ್ಕೆ ಕ್ಯಾಪ್ಸಲ್ಸ್, ಎಷ್ಟು ಕ್ಯಾಪ್ಸಲ್ಸ್ ಹಾಕ್ತೀನಿ ನೋಡಿ ನಾನು ಇವಾಗ. ವಿಟಮಿನ್ ಇ ಕ್ಯಾಪ್ಸಲ್ಸ್ ಇದು 10 ಟ್ಯಾಬ್ಲೆಟ್ಗಳಿದಾವೆ ನನ್ನ ಕೈಯಲ್ಲಿ ಆಯ್ತಾ. ಇದನ್ನೆಲ್ಲ ನಾನು ಕಟ್ ಮಾಡಿ ಇದಕ್ಕೆ ಹಾಕ್ತೀನಿ. ಈಗ ನಾನು 10 ಕ್ಯಾಪ್ಸಲ್ಸ್ಗಳನ್ನ ಇದಕ್ಕೆ ಹಾಕೊಂಡೆ. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು, 1 ನಿಮಿಷ ಆ್ಯಡ್ ಮಾಡ್ತೀನಿ. ಲೆಂತಿ ವಿಡಿಯೋ ಆಗೋಗ್ಬಿಡುತ್ತೆ. 2 ತಿಂಗಳಿಗೆ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ 20 ಕ್ಯಾಪ್ಸಲ್ಸ್ಗಳನ್ನ ನಾನು ಇವಾಗ ಹಾಕೊಂಡಿದ್ದೀನಿ. ಎಣ್ಣೆ, ವ್ಯಾಸ್ಲೆಣ್ಣೆ ಮತ್ತೆ ಇದು ವಿಟಮಿನ್ ಇ ಕ್ಯಾಪ್ಸಲ್ಸ್ 20 ಕ್ಯಾಪ್ಸಲ್ಸ್. ವಿಟಮಿನ್ ಇ ಕ್ಯಾಪ್ಸಲ್ಸ್ 20 ಕ್ಯಾಪ್ಸಲ್ಸ್ಗಳನ್ನ ನಾನು ಓಪನ್ ಮಾಡಿ ಅದರಲ್ಲಿ ಹಿಂಡಿದ್ದೀನಿ ಆಯ್ತಾ. ಅರಿಶಿನ ಪುಡಿ ಎಷ್ಟೊಂದು ಒಳ್ಳೇದಲ್ವಾ. ಏನೇ ಗಾಯ ಆಗ್ಲಿ ಎಲ್ಲದಕ್ಕೂ ನಾವು ಚಿಕ್ಕವರಿದ್ದಾಗ ಅರಿಶಿನ ಪುಡಿ ಹಾಕ್ತಾ ಇದ್ರು, ಅಂದ್ರೆ ತುಂಬಾನೇ ಒಳ್ಳೇದು ಇದು ಅರಿಶಿನ ಪುಡಿ. ಇದು ಈ ತರ ಮಾಡ್ಕೊಳ್ಳೋಣ ಅಷ್ಟೇ ಆಯ್ತಾ. ಇದು ಸ್ಪೂನ್ ಇಲ್ಲೆಲ್ಲ ಮಾಡೋದು, ಹಿಂಗ್ ಸ್ಪೂನ್ ಇಲ್ಲ ನಾನು ಹಿಂಗ್ ಕೈ ಆಡಿಸ್ತೀನಿ ಅಂತಂದ್ರೆ ಆಗಲ್ಲ, ಹಿಂಗ್ ಕೈಲೇ ಮಾಡ್ಬೇಕು. ಯಾಕಂದ್ರೆ ಅದು ವ್ಯಾಸ್ಲಿನ್ ಕೂಡಲ್ಲ ಅದ್ರ ಜೊತೆ. ಕೊಬ್ಬರಿ ಜೊತೆ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇದು ಸ್ಕಿನ್ ಅಂತೂ ಗ್ಲೋಯಿಂಗ್ ಆಗ್ತೈತಿ, ನಿಮ್ ಕಲೆಗಳೆಲ್ಲ ಮಾಯ ಆಗ್ತಾವ. ತರ ಆಗಿತ್ತು ಅದಕ್ಕೆ ಹೊಸ್ಬಿಟ್ಟೆ, ಅದನ್ನೇ ಸ್ಟೋರೇಜ್ ಬಾಕ್ಸ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಟೋರ್ ಮಾಡಕ್ಕೆ ಈ ತರ ಇಷ್ಟು ಬಾಕ್ಸ್ ಅಲ್ಲಿ ನಾನು ಇದನ್ನ ಹಾಕ್ತಾ ಇದ್ದೀನಿ ಆಯ್ತಾ. ಮನೇಲೆ ಯೂಸ್ ಮಾಡೋದು ಈ ತರ ಮಾಡ್ಕೊಳ್ತೀನಲ್ವಾ, ನಾನು ಯಾವಾಗ ಹಚ್ಕೊಂಡ್ರು ಹಂಗೆ ಹಚ್ಕೊಂಡ್ಬಿಡ ಅನ್ಸ್ಬಿಟ್ಟೆ. ಸ್ಮೆಲ್ಲೇ ಒಂಥರ ಚೆನ್ನಾಗಿರ್ತೈತಿ ಇದು ನೋಡಿ. ಈ ತರ ಸ್ಟೋರ್ ಮಾಡ್ಕೊಂಡು ನೀವು ಏನಂತಂದ್ರೆ, ನಾನು ಯಾಕೆ ಇದನ್ನ ಫ್ರಿಜ್ ಅಲ್ಲಿ ಇಡ್ತೀನಿ ಅಂತಂದ್ರೆ, ಅದು ಗಟ್ಟಿ ಇರ್ತೈತಲ್ವಾ, ಇಷ್ಟಿಷ್ಟೇ ತಗೊಂಡು ನಾವು ಹಚ್ಕೋಬಹುದು ಆರಾಮಾಗಿ. ನೀವು ಪದೇ ಕಡಿಗಿಟ್ರಿ ಅಂತಂದ್ರೆ ಯಾರಾದ್ರೂ ಬಂದು ಚೆಲ್ಲೋದು, ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತ ನಾನು ಈ ತರ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದು. ಅಲ್ಲ ನಿಜವಾಗ್ಲೂ ರಿಸಲ್ಟ್ ಕೊಡುತ್ತೆ ಇದು. ನಾನು ಬಳಸೋದಂತೂ ಇದನ್ನೇ, ಬಹಳ ದಿನದಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ತರ ಯೂಸ್ ಮಾಡಿ ನೋಡಿ. ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಫುಲ್ ಡ್ರೈ ಸ್ಕಿನ್ ಇರುತ್ತಲ್ವಾ, ಸೊ ಅವ್ರು ಮಸ್ಟ್ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ. ಈ ತರ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಆಯ್ತಾ. ನಿಜವಾಗ್ಲೂ 1 ವಾರ ಆದ್ಮೇಲೆ ಇಲ್ಲ 10 ದಿನ ಬಿಟ್ಟು ನನಗೆ ಕಮೆಂಟ್ ಹಾಕಿ ಯಾವ ತರ ನಿಮ್ಗೆ ರಿಸಲ್ಟ್ ಕೊಟ್ಟಿದೆ ಅಂತ. ಇದರಿಂದ ನಿಮ್ಗೆ ಏನು ಉಪಯೋಗ ಆಗಿದ್ರೆ ಥ್ಯಾಂಕ್ ಯು ಅಂತ ಒಂದು ಕಮೆಂಟ್ ಹಾಕಿ ಆಯ್ತಾ. ಬಾಯ್.